ಚಿಕಿತ್ಸೆ. ಇವತ್ತು ಸೈಂಟಿಫಿಕ್ ಹೇಳಬೇಕಂದ್ರೆ ಇದೊಂದು ಚಿಕಿತ್ಸೆ. ಇವತ್ತಿನ ಒಂದು ಊಟ, ಗಾಳಿ, ನೀರು ಪ್ರತಿಯೊಂದು ಕುಲುಷಿತವಾಗಿದೆ. ಬಹಳ ವಿಷಪೂರಿತವಾದಂಥ ಆಹಾರಗಳು ಇದೆ. ಇಲ್ಲಿ ಏನಾಗಿದೆ, ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ನಾವು ದುಡ್ಡನ್ನು ಆಸ್ಪತ್ರೆಗಳಿಗೆ ಕಳೀತೀವಿ, ಹುಷಾರಾಗಲ್ಲ. ನಾನು ಎಷ್ಟೋ ಹಿಸ್ಟ್ರಿ ಕೇಳಿದ್ದೀನಿ, ನಮ್ಮ ಮನೆಯವರು ಆನ್ಲೈನಲ್ಲಿ ಹಾಕಿದಾಗ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ. ಈ ಧ್ಯಾನ ಮಾಡೋದ್ರಿಂದ ಎಷ್ಟೋ ರೋಗಗಳು ನಿವಾರಣೆ ಆಗಿದಾವೆ ಅಂತ ಕೇಳಿದ್ದೀನಿ. ಅದೇ ಮತ್ತೆ ಇದೊಂದು ಚಿಕಿತ್ಸೆ ಅಲ್ವಾ? ಧ್ಯಾನ ಅಂದರೆ ಒಂದು ಚಿಕಿತ್ಸೆ. ಅಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಈ ಧ್ಯಾನವನ್ನು ಇವತ್ತು ನಮ್ಮನ್ನೇನು 2-3 ಸಲ ನಾನು ಕರೆದಿದ್ದಾರೆ, ಮಾಧ್ಯಮವರು ಬರ್ರಿ ಬರ್ರಿ ಅಂತ, ಬರೋಕ್ಕಾಗಿರಲಿಲ್ಲ. ಇವತ್ತು ಒಂದು ಇಂಥ ಸುವರ್ಣ ಅವಕಾಶ ವೇದಿಕೆಯಲ್ಲಿ ಮಾಡಿಕೊಟ್ಟು ತಮ್ಮೆಲ್ಲರ ಮಧ್ಯೆ ನನ್ನ ಕರೆಸಿ ನಾನು ನಿಮ್ಮ ಜೊತೆ ಧ್ಯಾನಕ್ಕೆ ಇನ್ಮೇಲೆ ಇನ್ವಾಲ್ವ್ ಆಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಧ್ಯಾನ ಅಂತಕ್ಕಂಥ ಒಂದು, ಯಾಕಂದ್ರೆ ಆರೋಗ್ಯ ಬೇಕು, ನೆಮ್ಮದಿ ಬೇಕು ಮನುಷ್ಯನಿಗೆ. ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ, ಆರೋಗ್ಯ ಬೇಕು ಅಂದ್ರೆ ನಮ್ಮ ಸಮಯ, ಅಮೂಲ್ಯವಾದ ಸಮಯವನ್ನ ಇದು ಕೊಡ್ಲೇಬೇಕು. ಇದಕ್ಕೇನು ದುಡ್ಡು ಬೇಕಾಗಿಲ್ಲ, ದುಡ್ಡು ಖರ್ಚಾಗಲ್ಲ, ನಮ್ಮ ಸಮಯ ಖರ್ಚಾಗುತ್ತೆ. ಅದನ್ನ ಕೊಡಬೇಕು. ಇನ್ನೂ ಹೆಚ್ಚಿನ ಸಮಯ ನಾನು ತಗೊಳ್ಳಲ್ಲ, ಯಾಕಂದ್ರೆ ನೆಕ್ಸ್ಟ್ ಬಂದಾಗ ಮಾತಾಡೋಣ. ಇನ್ನೂ ನಿಮ್ಮಿಂದ ನಿನ್ನ ಮೇಲೆ ಇಂಟ್ರೆಸ್ಟ್ ಇಂದ ತಿಳ್ಕೊತೀನಿ ಧ್ಯಾನ ಅಂದ್ರೆ ಏನು, ಧ್ಯಾನ ಹ್ಯಾಕ್ ಮಾಡಬೇಕು. ನಮ್ಮ ಮನೆಯವ್ರು ಹೇಳ್ತಿದ್ರು, ಧ್ಯಾನ ಅಂದ್ರೆ 2 ಕಾಲು ಲಾಕ್ ಮಾಡು, 2 ಕೈ ಲಾಕ್ ಮಾಡು. ಏನ್ ಲಾಕ್ ಮಾಡಬೇಕು, ಯಾವ ಥರ ಲಾಕ್ ಮಾಡಬೇಕು? ಲಾಕ್ ಮಾಡು, ಕಣ್ಣು ಮುಚ್ಚು, ನಿನ್ನ ಉಸಿರಿನ ಕಡೆ ಗಮನ ಕೊಡು, ನಿಮ್ಮ ಉಸಿರಿನ ಕಡೆ ಗಮನ ಕೊಡು. ಅದೇ ನನ್ಗೆ ಆಗ್ತಾ ಇಲ್ಲ, ನನ್ನ ಮನಸ್ಸು ಎಲ್ಲೋ ಹೋಗುತ್ತೆ. ನಾವು ಬಿಸ್ನೆಸ್, ನಮ್ದು ಅಲ್ಲಿ ಜಮೀನಿದೆ, ಇಲ್ಲಿ ಜಮೀನಿದೆ, ಅವ್ರು ಬರ್ತಾರೆ, ಕ್ಲೈಂಟ್ ಇವ್ರು ಬರ್ತಾರೆ, ನಾನು ಕಣ್ಣು ಮುಚ್ಚಿದ್ರೆ ಬರೀ ಅದೇ ಬರುತ್ತೆ. ನನ್ಗೆ ಹೆಂಗ್ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಒಂದ್ಸರಿ ಹಂಗಾಗುತ್ತೆ. ಕಟ್ ಮಾಡು, ಕಟ್ ಮಾಡು. ಏನ್ ಕಟ್ ಮಾಡ್ಬೇಕು? ಅದು ನಿನ್ ಮನಸ್ಸು ಓಡುತ್ತಲ್ಲ, ಕಟ್ ಮಾಡು. ನೋಡಿ, ನಾವಿಲ್ಲಿ ಕುತ್ಕೊಂಡಿದೀವಿ, ನಮ್ ದೇಹ ಇಲ್ಲಿದೆ, ನಮ್ಮ ಮನಸ್ಸು ಎಲ್ಲೋ ಓಡುತ್ತೆ. ಒಂದು ದಿನಕ್ಕೆ 60,000 ಯೋಚನೆಗಳು ಓಡ್ತಾ ಇರ್ತಾರೆ. ಮನಸ್ಸು ಹುಚ್ಚು ಮನಸ್ಸು ಓಡುತ್ತೆ. ಇದಕ್ಕೆ ಕಟ್ ಹಾಕು ಅಂತಾಳೆ. ಕಟ್ ಹಾಕು, ಕಟ್ ಮಾಡು, ಕಟ್ ಮಾಡು, ಕಟ್ ಮಾಡು ಅಂತ. ಅಯ್ಯೋ, ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಇದು ಒಂದೇ ಸಲಕ್ಕಾಗಕ್ಕೆ ಸಾಧ್ಯ ಇಲ್ಲ. ತಮ್ಮಂತವ್ರ ಜೊತೆ ಬೆರೆತಾಗ, ಈ ಒಂದು ಪವರ್ಫುಲ್ ಪ್ಲೇಸ್ ಬಂದಾಗ ಒಂದು ಆಕರ್ಷಣೆ ಏನಾಗುತ್ತಂದ್ರೆ ಮನುಷ್ಯನಿಗೆ ಆ ಶಕ್ತಿನೇ ಬದಲಾವಣೆ ಮಾಡುತ್ತೆ. ಯಾರು ಈಗ MBBS, ಎಲ್ಲರೂ MBBS ಹೋಗ್ಬಿಡಕ್ಕಾಗಲ್ಲ. ಯಾರು ಶ್ರಮ ಪಡ್ತಾರೆ, ಯಾರು ಶ್ರದ್ಧೆಯಿಂದ ಮಾಡ್ತಾರೆ, ಅವ್ರು ಬದಲಾವಣೆ ಕಂಡುಕೊಳಕ್ ಸಾಧ್ಯ ಇದೆ. ಇವತ್ತು ಅಪ್ಪಾಜಿಯವರು ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ತಪಸ್ವಿಗಳವರು. ಅವರು 21 ದಿನ ಅನುಷ್ಠಾನ ಅಂದ್ರೆ ಒಂದು ಸಮಾಧಿ ತರ ಮಾಡಿ ಒಂದು ಆಕ್ಸಿಜನ್ ಕೊಟ್ಟು 20 ಅಂದ್ರೆ ಬರೀ ಗಾಳಿಗೆ ಅಷ್ಟೇ, ಒಂದು ಹೊರಗಡೆಯಿಂದ ಗಾಳಿಗೆ ಒಂದು ಪೈಪನ್ನು ಹಾಕಿದ್ರು.